ಸಾಂಗ್ ಸಖತ್ತಾಗೈತೆ. ನೀವೇನಾದರೂ ಶಾರ್ಟ್ ಫಿಲಿಮ್ಸ್ಗೆ ಏನಾದರೂ ಪ್ರಮೋಷನ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀವಿ. ಹಾಗಾದ್ರೆ ನಂದು ಇವತ್ತೇ ಒಂದು ಸಾಂಗು ರಿಲೀಸ್ ಐತೆ, ನಂದು ಮಾಡ್ಕೊಡ್ತೀರಾ? ಈ ಬಾರ ಚಿನ್ನ ನಿಮ್ಮ ಕಾಲೇಜಿಗೆ ಬಂದು ನೀವು ಸಾಂಗ್ ಮಾಡ್ಕೊಳ್ತೀರಾ ಅಂದ್ರೆ ಬರೋಲ್ಲ? ಬಾ ಮೇಲ್ ಬಾ, ಬರ್ಲ ಅಂತ ಕೇಳಬಾರ್ದು, ಬರ್ತಾ ಇರ್ಬೇಕು. ಹೊಡೀರಿ ಕ್ಲಾಪ್ಸು. ನಿಮ್ ಕಾಲೇಜ್ ಹೀರೋ ಇವನು. ಹೊರಗಡೆ ಕಾಲೇಜಿಂದ ಬಂದಿರೋರು ಚಪ್ಪಾಳೆ ಹೊಡಿದ್ರು, ನಿಮ್ ಕಾಲೇಜಲ್ಲೇ ಹೀರೋ ಇದ್ದಾನೆ, ಒಂದು ದೊಡ್ಡ ಚಪ್ಪಾಳೆ ಹೊಡೀರಿ ಎಲ್ಲರೂ. ಅಟ್ಲೀಸ್ಟ್ ಧೈರ್ಯವಾಗಿ ಎದ್ದು ನಿಂತ್ಕೊಂಡು ನಂದು ಒಂದು ಶಾರ್ಟ್ ಮೂವಿ ಇದೆ, ಸಾಂಗ್ ರಿಲೀಸ್ ಮಾಡ್ಕೊಡಿ ಅಂತ ಕೇಳ್ದಲ್ಲ, ಇದೇ ನಿನ್ ಫಸ್ಟ್ ವಿಕ್ಟ್ರಿ ಸ್ಟೆಪ್. ಇದನ್ನ ಯಾವತ್ತೂ ಮರಿಬೇಡ, ಓಡ್ತಾ ಇರೋ ಹೇಳ್ತೀನಿ, ಓಕೆನಾ? ಯಾವ ಥರ ಶಾರ್ಟ್ ಮೂವಿ ಮಾಡಿದ್ಯಾ ಆ ಥರ ಸಾಂಗ್ ರಿಲೀಸ್ ಮಾಡ್ಕೊಡ್ಬೇಕು. ಆ್ಯಕ್ಚುಲಿ ಪ್ರಪೋಸಲ್ ಅಂತ ಒಂದು ಶಾರ್ಟ್ ಫಿಲಿಮು. ಪ್ರಪೋಸಲ್ ಅನ್ನೋ ಶಾರ್ಟ್ ಮೂವಿನೇ ಮಾಡಿದ್ಯಾ? ನಾವು ಪ್ರಪೋಸ್ ಮಾಡೋದಕ್ಕೇನೆ ಎಷ್ಟೋ ವರ್ಷ ತಗೊಂಡ್ಬಿಟ್ರಿ, ನೀವು ಶಾರ್ಟ್ ಮೂವಿನೇ ಮಾಡ್ಬಿಟ್ಟಿದ್ದಾನಂತ ನೋಡಿ ಪ್ರಪೋಸಲ್. ಆ್ಯಕ್ಚುಲಿ ಇದು ಪ್ರಪೋಸಲ್ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ಒಬ್ಳು ಹುಡುಗಿನ ಪ್ರೀತಿಸಿದ್ದೆ. ಇವಾಗ ಎಷ್ಟು ವರ್ಷನಪ್ಪ ನಿಮಗೆ? 18. ಇವಾಗ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಈಗಲೇ 18. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಯಾವ ರೇಂಜಿಗೆ? ಪ್ರಪೋಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಅದನ್ನ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಪ್ರಪೋಸಲ್ ಅಂತ. ಹಾಂ, ಇದು ಟೆಕ್ನಿಕಲ್ ಟೀಮ್ ನೋಡಿ ಇದನ್ನ ಹೆಂಗ್ ಪ್ಲೇ ಮಾಡ್ಬೋದು ಅಂತ ಆನ್ ಸ್ಕ್ರೀನು. ಓಕೆ, ಸೊ ಬಹಳ ಟ್ರೈನಿಂಗ್ ಆಗಿದೆ ಇದು. ಆಕ್ಚುಲಿ ಒಳ್ಳೆ ಕಂಟೆಂಟ್. ನೋಡಿ, ಯಾರೋ ಒಂದು ಹುಡುಗಿ ಬೇಡ ಅಂದಿದ್ದು ಒಂದು ಶಾರ್ಟ್ ಪಿಕ್ಚರ್ ಆಗಿದೆ, ಶಾರ್ಟ್ ಮೂವಿ ಆಗಿದೆ. ಯಾವುದೋ ಒಂದು ಹುಡುಗಿ ಬೇಡ ಅಂದಿದ್ದ ಪಿಕ್ಚರು 16 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳುತ್ತೆ. ಹುಡುಗಿರೋ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ಹುಡುಗರಿಗೆ ಬೇಡ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ. ಬೇಕು ಅಂದರೆ ಮದುವೆಯಾಗಿ ಸೆಟ್ಲ್ ಆಗ್ಬಿಡ್ತಾರೆ, ಬೇಡ ಅಂದ್ರೆ ಅದು ಪಿಕ್ಚರ್ ಆಗೋದು, ಶಾರ್ಟ್ ಮೂವಿ ಆಗೋದು, ಸೂಪರ್ ಡೂಪರ್ ಹಿಟ್ ಆಗೋದು. ಅದು ರೆಡಿ ಆಗೋವರೆಗೂ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ಶಾರ್ಟ್ ಮೂವಿ. ಇದು ಸ್ಪೆಷಲ್ ಆಗಿ ಇವತ್ತೇನೋ ನನ್ನ ಟೈಮ್ ಸಖತ್ತಾಗೈತೆ. ನೀವೆಲ್ಲರೂ ಬಂದಿದ್ದೀರಾ, ಹಾಗಾಗಿ ನಾನೇನು ಮಾಮೂಲಿಯಾಗಿ ಯೂಟ್ಯೂಬಲ್ಲಿ ಏನೋ ಸಬ್ಸ್ಕ್ರೈಬರ್ಸ್ ಇದೆ ಅಷ್ಟೊಂದು, ಏನೋ ಮಾಡಿಬಿಡೋಣ ಅಂತ ಮಾಡಿದ್ದೀನಿ. ಬಟ್ ಏನಂದರೆ ಈ ಕಾಲೇಜಲ್ಲಿ ಎಷ್ಟೋ ಜನ ವ್ಲಾಗ್ಸ್ ಮಾಡ್ತಾರೆ, ಎಷ್ಟೋ ಜನ ಹುಡುಗಿರು ಮಾಡ್ತಾರೆ. ಎಲ್ಲಾದರೂ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಎಷ್ಟೋ ಜನಕ್ಕೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಎಷ್ಟೋ ಜನಕ್ಕೆ ಮೆಸೇಜ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಒಬ್ಬರು ರಿಪ್ಲೈ ಕೊಡ್ತೀನಿ. ಬಟ್ ಇನ್ನು ನಾಳೆಯಿಂದ ನೋಡಿ ಎಷ್ಟು ಬರುತ್ತೆ ನಿಮಗೆ ರಿಕ್ವೆಸ್ಟ್. ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದಲ್ವಾ, ಫುಲ್ ಹಿಂದೆ ಲೀಡಲ್ಲಿ ಇರುತ್ತೆ ಸಬ್ಸ್ಕ್ರೈಬರ್. ಇನ್ನೊಂದೇನಂದರೆ ಇದಕ್ಕೆ ಜಾಸ್ತಿ ಇದು ಅಂದರೆ ಒಂದು ಸ್ಪೋರ್ಟ್ ಕೂಡ ಪ್ರಮೋಟ್ ಮಾಡ್ತೀವಿ, ಅಂದರೆ ಚೆಸ್ ಬಾಕ್ಸಿಂಗ್ ಅಂತ. ಅಂದರೆ ಇವಾಗ ಬಾಕ್ಸಿಂಗಲ್ಲಿ ಜಾಸ್ತಿ ಟೈಪ್ಸ್ ಇರುತ್ತೆ, ಕಿಕ್ ಬಾಕ್ಸಿಂಗು, MMA ಹಂಗೆ. ಚೆಸ್ ಬಾಕ್ಸಿಂಗ್ ಏನಂದರೆ ಅಂದರೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫುಲ್ ಸ್ಟ್ರಾಂಗ್ ಇರೋನ್ನ ಚೆಸ್ ಬಾಕ್ಸರ್ ಅಂತ ಕರೀತಾರೆ. ಅದನ್ನು ಈ ಪ್ರಪೋಸಲ್ ಅನ್ನೋ ಮೂವಿಯಲ್ಲಿ ಶಾರ್ಟ್ ಫಿಲ್ಮಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಅಲ್ಲಿವರೆಗೆ ಬೇರೆ ಕ್ವಶನ್ಸ್. Hello everyone. Hi. Hi ma'am. Hi sir. చిన్నది జ్ఞాపకాల గుడిలో చిట్టి ఆటలు అడుగుల సవ్వడిలో నువ్వు ఉన్న చోట వాసంతం వల్లే పెదవి చిరునవ్వు ఒక
చిన్ని కథల చైత్ర కలల చిత్రాల మారిపోయే కలంలో ఒక తొడుగా ఈ వాన జల్లు నీలో నేను మళ్ళీ 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 చూస్తున్న చిత్రాల మన కల్లా వింత దాచిన రహస్యం ఎవరికి తెలియని వింత నువ్వు నవ్వితే పువ్వులు పూచే నిన్న చూసిన జ్ఞాపకం ఇప్పుడు నాకింతాలా చైత్ర కలల చిత్రాల మారిపోయే కలంలో ఒక తొడుగా